ಹಾಯ್ ಆಲ್, ಇವತ್ತು ನಮ್ಮ ಮಿಕ್ಸಿಗೆ ಯಾವುದೇ ಕೆಲಸನ ಕೊಡದೆ ಪಲಾವ್ ಮಾಡೋದು ಹೇಗಂತ ನೋಡೋಣ ಬನ್ನಿ. ಮೊದಲು ಕುಕ್ಕರ್ ಇಡಿ, ಅದಕ್ಕೆ ಸ್ವಲ್ಪ ಎಣ್ಣೆ ತುಪ್ಪ ಸೇರಿಸಿ, ಹಾಗೆ ನಿಮ್ಮ ಹತ್ರ ಯಾವ ಗರಂ ಮಸಾಲ ಇದೆಯೋ ಅದನ್ನೆಲ್ಲನೂ ಸೇರಿಸಿ, ಹಾಗೆ ನಿಮ್ಗೆ ಇಷ್ಟವಾದ ತರಕಾರಿಗಳನ್ನು ತಗೊಳ್ಳಿ. ಮೊದಲು ಹಸಿಮೆಣಸು ಮತ್ತು ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಕಲರ್ ಬರೋ ತನಕ ಫ್ರೈ ಮಾಡಿ. ನೆಕ್ಸ್ಟ್ 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ಅದನ್ನು ಕೂಡ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ. ನಂತರ ಇದಕ್ಕೆ ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು, ಅರ್ಧ ಹಿಡಿ ಪುದೀನ ಸೊಪ್ಪನ್ನು ಸೇರಿಸಿ ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿ. ಇದರಲ್ಲಿ ಏನಿದ್ರು ಸರಿಯಾಗಿ ಫ್ರೈ ಮಾಡೋದೊಂದೇ ಕೆಲಸ. ನೆಕ್ಸ್ಟ್ ನೀವು ತಗೊಂಡಿರುವ ತರಕಾರಿಗಳನ್ನು ಸೇರಿಸಿ ಇದನ್ನು ಕೂಡ ಎಣ್ಣೆಯಲ್ಲಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊನು ಕೂಡ ತರಕಾರಿ ಜೊತೆಗೆ ಸೇರಿಸ್ಕೊಂಡು ಫ್ರೈ ಮಾಡಿ, ತೊಂದರೆ ಇಲ್ಲ. ಫ್ರೈ ಮಾಡುವಾಗ 1-2 ಚಿಟಿಕೆ ಉಪ್ಪನ್ನು ಹಾಕಿ ಫ್ರೈ ಮಾಡಿ, ಇದರಿಂದ ತರಕಾರಿಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ನೆಕ್ಸ್ಟ್ ಇದಕ್ಕೆ ತೊಳೆದಿಟ್ಕೊಂಡಿರುವ ಅಕ್ಕಿನ ಸೇರಿಸಿ ಅಕ್ಕಿನೂ ಕೂಡ 1-2 ಸೆಕೆಂಡುಗಳ ಕಾಲ ಫ್ರೈ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಪಲಾವ್ ಉದ್ರುದ್ರಾಗಿ ಬರುತ್ತೆ. 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನು ಸೇರಿಸಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ 2 ವಿಸಿಲ್ ಕೂಗಿಸ್ಕೊಂಡ್ರೆ ನಿಮ್ಮ ಉದ್ರುದ್ರಾಗಿರುವ ಬಿಸಿ ಬಿಸಿ ಪಲಾವ್ ರೆಡಿಯಾಗುತ್ತೆ. ನೋಡಿದ್ರಲ್ವಾ ಎಷ್ಟು ಸಿಂಪಲ್ಲಾಗಿ ಈ ಥರ ಪಲಾವನ್ನು ಮಾಡ್ಕೋಬೋದು ಅಂತ. ಇನ್ನೇನಿಲ್ಲ, ಬಿಸಿ ಬಿಸಿ ಪಲಾವನ್ನು ರಾಯ್ತ ಜೊತೆ ತಿಂದರೆ ತುಂಬಾ ಸೂಪರ್.